ನಿಮ್ಮ ಎಲ್ಲ ಸಮಸ್ಯೆಗಳು ತಕ್ಷಣ ಪರಿಹಾರ ಆಗಬೇಕಾ? ಈ ಸಣ್ಣ ಪರಿಹಾರ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಈ ವಸ್ತುಗಳನ್ನು ಉಪಯೋಗಿಸಿ ಸಣ್ಣ ಪರಿಹಾರ ಮಾಡ್ಕೊಳ್ಳಿ. ತಕ್ಷಣ ನೀವು ಇಮಿಡಿಯೇಟಾಗಿ ನೀವು ರಾತ್ರಿ ಕಳೆದ ಬೆಳಗ್ಗೆ ಅಷ್ಟಲ್ಲಿ ನಿಮ್ಮ ಸಮಸ್ಯೆ ಹೀಗೆ ಹೆಂಗೋ ಒಂದು ಸೊಲ್ಯೂಷನ್ ಸಿಕ್ಬಿಟ್ಟಿರುತ್ತೆ, ಪ್ರಾಬ್ಲಮ್ ಸಾಲ್ವ್ ಆಗಿಬಿಟ್ಟಿರುತ್ತೆ. ಅದು ಅಚಾನಕ್ಕಾಗಿ ಖಂಡಿತವಾಗ್ಲೂ ಹಾಗೇ ಆಗುತ್ತೆ. ಈ ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ನೋಡಿ. ಏನು ಅಂತಂದರೆ, ಒಂದು ಬಿಲ್ಪತ್ರೆ ತೊಗೊಳ್ಳಿ, ಗೊತ್ತಲ್ಲ? ನಿಮ್ಗೆ ಏನೇ ಸಮಸ್ಯೆ ಇದ್ದರೆ ಈ ಬಿಲ್ಪತ್ರೆ ಅಂತಂದರೆ ಶಿವರಾತ್ರಿಯ ಬಿಲ್ಪತ್ರೆನೇ ಆಗಿರಬೇಕು. ಒಣಗಿದ್ರೂ ಪರವಾಗಿಲ್ಲ, ತಲೆ ಕೆಡಿಸ್ಕೋಬೇಡಿ, ತೊಗೊಳ್ಳಿ. ಅದ್ಭುತ. ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಓಂ ಮಹಾದೇವಿ ಚಿತ್ ವಿಷ್ಣುಪತಿ ಮಹಿತನ್ನೋ ಐಶ್ವರ್ಯ ಲಕ್ಷ್ಮೀ ಪ್ರಚೋದನೆ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಮುದ್ರೆಗಳು. ಯಾವೊಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನೋಡಿದ್ರೆ, ವಾಕರಿಕೆ. ಸಿಕ್ಕಾಪಟ್ಟೆ ವಾಕರಿಕೆ ಬರ್ತಾ ಇರುತ್ತೆ. ಏನು ತಿಂದರೂ ವಾಕರಿಕೆ. ಇದಕ್ಕೆ ಏನಕ್ಕೆ ಅಂತ ಜೀರ್ಣ ಸರಿಯಾಗಿ ಆಗಿಲ್ಲ ಅಂತಂದರೆ, ಮತ್ತು ಗ್ಯಾಸ್ಟ್ರಿಕ್ ಇರುವಂಥ ಪದಾರ್ಥಗಳನ್ನು ನೀವು ಸೇವಿಸ್ತಾ ಇತ್ತು ಅಂತಂದರೆ, ಮತ್ತು 2-3 ದಿನ ಕೆಲವೊಂದರ ಹೋಟ್ಲುಗಳಲ್ಲಿ, ಚಿಕ್ಕ ಚಿಕ್ಕ ಹೋಟ್ಲುಗಳಲ್ಲಿ ಇದರಲ್ಲಿ ಅಂತ 2-3 ಹಿಂದಿನ ದಿನದ್ದು ದೋಸೆ ಹಿಟ್ಟನ್ನ ಹಾಕಿ ಕೊಡ್ತಾರೆ. ಹಳೆಯದನ್ನ ಹಿಟ್ಟನ್ನು ಜೊತೆಗೆ ಹೊಸ ಹಿಟ್ಟು ಮಿಕ್ಸ್ ಮಾಡಿಬಿಟ್ಟು ಕೊಡ್ತಾರೆ. ಇವಾಗ ಅದು ವಾಕರಿಕೆ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಮತ್ತು ಗ್ಯಾಸ್ಟ್ರಿಕ್ ಜಾಸ್ತಿ ಇತ್ತು ಅಂತಂದರೆ ಏನು ತಿನ್ನೋದು ವಾಕರಿಕೆ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಈ ಒಂದು ಮುದ್ರೆನ ಮಾಡಿ ನಿಮಗೆ ವಾಕರಿಕೆ ಹೊರಟೋಗ್ಬಿಡುತ್ತೆ. ಯಾವ ಮುದ್ರೆ ಅಂದರೆ, ತೋರ್ಬೆರಳು ಮಡಿಸಿ ಬೆರಳು ಪ್ಲಸ್ ಮಧ್ಯದ ಬೆರಳು ಪ್ಲಸ್ ಉಂಗುರದ ಬೆರಳು, ಕಿರುಬೆರಳನ್ನು ನೇರವಾಗಿರುವಂತೆ ಎಚ್ಚರ ವಹಿಸು. ಇದು ವಾಕರಿಕೆ ಹೊರಟೋಗ್ಬಿಡ್ತದೆ. ಇದು ಹೃದಯ ಮುದ್ರೆ 10 ನಿಮಿಷಗಳ ಕಾಲ ಮಾಡಿ ಪ್ರತಿನಿತ್ಯ 5ರಿಂದ 6 ದಿನದ ಒಳಗಡೆ ನಿಮಗೆ ವಾಕರಿಕೆ ಅನ್ನೋದು ಹೊರಟು ಹೋಗುತ್ತದೆ ಅಂತಲ್ಲ. ವಿಶೇಷ ಒಂದು ಮುದ್ರೆಯ ವಿಚಾರ. ನಿಮ್ಮ ಎಲ್ಲ ಸಮಸ್ಯೆಗಳು ತಕ್ಷಣ ಪರಿಹಾರ ಆಗಬೇಕಾ? ಈ ಸಣ್ಣ ಪರಿಹಾರ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಈ ವಸ್ತುಗಳನ್ನು ಉಪಯೋಗಿಸಿ ಸಣ್ಣ ಪರಿಹಾರ ಮಾಡ್ಕೊಳ್ಳಿ. ತಕ್ಷಣ ನೀವು ಇಮಿಡಿಯೇಟಾಗಿ ನೀವು ರಾತ್ರಿ ಕಳೆದ ಬೆಳಗ್ಗೆ ಅಷ್ಟಲ್ಲಿ ನಿಮ್ಮ ಸಮಸ್ಯೆ ಹೀಗೆ ಹೆಂಗೋ ಒಂದು ಸೊಲ್ಯೂಷನ್ ಸಿಕ್ಬಿಟ್ಟಿರುತ್ತೆ, ಪ್ರಾಬ್ಲಮ್ ಸಾಲ್ವ್ ಆಗಿಬಿಟ್ಟಿರುತ್ತೆ. ಅದು ಅಚಾನಕ್ಕಾಗಿ ಖಂಡಿತವಾಗ್ಲೂ ಹಾಗೇ ಆಗುತ್ತೆ. ಈ ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ನೋಡಿ. ಏನು ಅಂತಂದರೆ, ಒಂದು ಬಿಲ್ಪತ್ರೆ ತೊಗೊಳ್ಳಿ, ಗೊತ್ತಲ್ಲ? ನಿಮ್ಗೆ ಏನೇ ಸಮಸ್ಯೆ ಇದ್ದರೆ ಈ ಬಿಲ್ಪತ್ರೆ ಅಂತಂದರೆ ಶಿವರಾತ್ರಿಯ ಬಿಲ್ಪತ್ರೆನೇ ಆಗಿರಬೇಕು. ಒಣಗಿದ್ರೂ ಪರವಾಗಿಲ್ಲ, ತಲೆ ಕೆಡಿಸ್ಕೋಬೇಡಿ, ತೊಗೊಳ್ಳಿ. ಅದ್ಭುತವಾಗಿರಬೇಕು ಅದು. ಯಾಕಂದರೆ ನೀವು ಏನು ಮಾಡಿದ್ರೂ ಕೂಡ ಅದು ಬಿಲ್ಲುವ ಪತ್ರ ಇದೆಯಲ್ಲ, ನೀವು ಬಿಲ್ಲುವ ಪತ್ರೆಯನ್ನು ನೀವು ಯಾವಾಗಲೂ ನಿಮ್ಮ ಜೊತೆ ಇಟ್ಕೊಳ್ಳಿ. ನಿಮ್ಗೆ ಎಷ್ಟೊಂದು ಸಮಸ್ಯೆಗಳನ್ನ ಕೂಲಾಗಿ ಎದುರಿಸ್ತೀರ ಗೊತ್ತಾ? ಸುಮ್ಮನೆ ನೀವು ಎಲ್ಲೇ ಹೋಗಿ ನೀವು ಬಿಲ್ಪತ್ರೆಯನ್ನು ನೀವು ಒಂದಿಷ್ಟು ತಂದಿಟ್ಕೊಂಡು ಒಣಗಿಸ್ಕೊಂಡು ಪೌಡ್ರ್ ಮಾಡಿಬಿಟ್ಟು ಅದಕ್ಕೆ ಕುಂಕುಮ ಮಾಡಿ ಹಣೆಗಿಟ್ಕೊಳ್ಳಿ. ನಿಮ್ಗೆ ಎಷ್ಟೇ ಕೋಪ ಇದ್ರೂ ಕಡಿಮೆ ಆಗಿಬಿಡ್ತದೆ. ಎಂಥ ಪ್ರಾಬ್ಲಮ್ ಕೂಡ ಸೊಲ್ಯೂಷನ್ ಸಿಕ್ಬಿಡ್ತಾ ಇದೆ. ನಾನು ಹೇಳ್ತೀನಿ ಅದೆಲ್ಲ. ಈ ಬಿಲ್ಪತ್ರೆಯನ್ನು ನೀವೇನು ಮಾಡಬೇಕು ಅಂತಂದರೆ, ಅದನ್ನು ತೊಗೋಬೇಕು. ತಗೊಂಡು ನೀವು ಅದಕ್ಕೆ ಈ ಬಿಲ್ಪತ್ರೆಯನ್ನು ಎಷ್ಟು ತೊಗೊಂಡು 3 ದಂಡದಿದ್ದರೆ ತುಂಬ ಒಳ್ಳೆಯದು. ಯಾಕಂದರೆ 3 ಅಂತಂದರೆ ಯಾವುದೇ ರೀತಿಯಾದಂಥ ಒಂದು ಹಣಕಾಸಿನ ಸಮಸ್ಯೆ ಇತ್ತು ಅಂತಂದರೆ ಇನ್ನು ಮುಂದೆ ಅದನ್ನು ಮರ್ತುಬಿಡಿ. ಯಾಕಂದರೆ ನಿಮ್ಮ ಹತ್ರ ಅಷ್ಟಲಕ್ಷ್ಮಿ ಯಂತ್ರ ಇರುತ್ತೆ. ಈ ಅಷ್ಟಲಕ್ಷ್ಮಿ ಯಂತ್ರ ಇತ್ತು ಅಂತಂದರೆ ಸಾಕ್ಷಾತ್ ಲಕ್ಷ್ಮೀ ದೇವಿನೇ ನಿಮ್ಮ ಮನೆಯಲ್ಲಿ ನೆಲೆಸ್ದ ಹಾಗೆ ಅಂತ ಒಂದು ಅಷ್ಟಲಕ್ಷ್ಮಿ ಯಂತ್ರ ನಿಮಗೆ ಎಲ್ಲ ರೀತಿಯಂಥ ಒಂದು ಸಹಕಾರವನ್ನು ಕೊಡುತ್ತೆ. ಯಾರ್ಯಾರ ಮನೆಯಲ್ಲಿ ಅಷ್ಟಲಕ್ಷ್ಮಿ ಯಂತ್ರ ಇದೆಯೋ ಅವರೆಲ್ಲ ಶ್ರೀಮಂತರಾಗ್ತಾರೆ. ನಿಮ್ಮ ಕರ್ಮ ಜಾಸ್ತಿ ಇತ್ತು, ನಿಮ್ಮ ಮಕ್ಕಳಾರು ಶ್ರೀಮಂತರಾಗ್ತಾರೆ ಅಂತ ಒಂದು ಅದ್ಭುತವಾದಂಥ ಒಂದು ಯಂತ್ರ ಅಷ್ಟಲಕ್ಷ್ಮಿ. ಎಲ್ಲ ಹಣಕಾಸಿನ ಸಮಸ್ಯೆಗೆ ರಾಮಬಾಣ ಅಂತಂದರೆ ಪರಿಹಾರ ಅಂದರೆ ಅದು ಏಕೈಕ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರದ ವಿಚಾರವನ್ನು ಈ ವಿಡಿಯೋದಲ್ಲಿ ಕೊನೆಯಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಎಲ್ಲರೂ ನೋಡಿ. ಉಕ್ಕಣ್ಣ ಅಂತ ಹೇಳ್ತಾರೆ. 3 ಅಂದರೆ ತ್ರಿಶೂಲ ಅಂತ ಅಂತಾರೆ. 3 ಎಲ್ಲ 3 ತ್ರಿಶೂಲ, ಗೊತ್ತಲ್ಲ? ಜೊತೆಗೆ ಏನು ಮಾಡಬೇಕು, ಉತ್ರಾಣಿ ಕಡ್ಡಿ ತುಂಬ ಶ್ರೇಷ್ಠ. ಅದು ಅಷ್ಟೇ 3 ತ್ರಿಶೂಲ ಥರ ಇದ್ದರೆ ಒಳ್ಳೆಯದು. ಶಿವರಾತ್ರಿಗಳು ನಾವು ಯೂಸ್ ಮಾಡ್ತೀವಲ್ಲ, ಅದನ್ನು ಅದ್ಭುತ. ಅದಕ್ಕೆ ಹತ್ತಿ ಹಾಕ್ಬಿಟ್ಟು ಅದನ್ನು ಪೂಜೆ ಮಾಡ್ತೀವಿ. ಅದ್ಭುತ. ಯಾಕಂದರೆ ಶಿವರಾತ್ರಿಗೆ ಉತ್ರಾಣಿ ಕಡ್ಡಿ ಇಲ್ಲದೆ ನೀವು ಪೂಜೆ ಮಾಡಿದ್ರೂ ಕೂಡ ವೇಸ್ಟೇ. ಉತ್ರಾಣಿ ಕಡ್ಡಿನ ಇಟ್ಕೊಂಡು ಪೂಜೆ ಮಾಡಿ. ಬಿಲ್ವ ಪತ್ರೆ ತೊಗೋಬೇಕು 3 ದಳದ್ದು, ಮತ್ತು ಉತ್ರಾಣಿ ಕಡ್ಡಿ ಎತ್ತಿಟ್ಬಿಡಿ, ಗೊತ್ತಲ್ಲ? ಇದನ್ನು ಇಟ್ಕೊಂಡು ನೀವು ಏನು ಮಾಡಬೇಕು ಅಂತಂದರೆ, ಸ್ವಲ್ಪ ವಿಭೂತಿ ಪೌಡರ್ ಇರಬೇಕು. ಈ 3 ತೆಗೆದುಕೊಳ್ಳಿ. 3 ತಗೊಂಡು ಸಂಕಲ್ಪ ಮಾಡ್ಕೊಳ್ಳಿ, ಗೊತ್ತಲ್ಲ? ಸಂಕಲ್ಪ ಮಾಡಿಬಿಟ್ಟು ನನಗೆ ಇಡೀ ವರ್ಷ ನಮ್ಗೆ ಯಾವುದೇ ರೀತಿಯಂಥ ಸಮಸ್ಯೆಗಳು ಬರಬಾರದು ಅಂತ ಭಕ್ತಿಯಿಂದ ಶ್ರದ್ಧೆಯಿಂದ ಕೇಳ್ಕೊಳ್ಳಿ. ಅದ್ಭುತವಾಗಿ ಅದನ್ನ ಏನಂತ ನಿಮ್ಮ ಒಂದು ಎನರ್ಜಿ ನೀವೇನು ಸಂಕಲ್ಪ ಮಾಡ್ತೀರ ಅದು ಹಂಗೆ ರಿಸೀವ್ ಮಾಡ್ಕೊಳ್ತಾರೆ ಪಟ್ಟಂತ, ಗೊತ್ತಲ್ಲ? ಆಮೇಲೆ ನೀವೇನು ಮಾಡಬೇಕು ಅಂತಂದರೆ, ಅದನ್ನು ಈ ದಕ್ಷಿಣದ ಬಲಭಾಗ ಅಂದರೆ ಕುಬೇರ ಮೂಲೆ ಅಂತ ಕೂಡ ಕರೀತಾರೆ. ಈ ದಕ್ಷಿಣದ ಬಲಭಾಗ ನೀವೇನು ಮಾಡಿ ಅಂತಂದರೆ, ಒಂದು ಮರದ ಪೆಟ್ಟಿಗೆ, ಚಿಕ್ಕ ಚಿಕ್ಕ ಮರದ ಪೆಟ್ಟಿಗೆ ಸಿಗುತ್ತೆ. ಆ ಒಂದು ಮರದ ಪೆಟ್ಟಿಗೆಯಲ್ಲಿ ನೀವು ಅದನ್ನು ಇಡಿ, ಗೊತ್ತಲ್ಲ? ಅಕಸ್ಮಾತ್ ಮರದ ಪೆಟ್ಟಿಗೆಲ್ಲ ನಿಮಗೆ ಪ್ಲಾಸ್ಟಿಕ್ ಇದೆ ಅಥವಾ ಗಾಜುದಿದೆ ಅಂತಂದರೆ, ಒಂದು ಬಿಳಿ ಬಟ್ಟೆ ಒಳಗಡೆ ಈ ಬಿಲ್ಪತ್ರೆ ಮತ್ತು ಈ ಒಂದು ಉತ್ರಾಣಿ ಕಡ್ಡಿ, ಗೊತ್ತಲ್ಲ, ವಿಭೂತಿ, ಈ 3 ಹಾಕಿ
ಅದನ್ನು ಬಿಳಿ ಬಟ್ಟೆಯಲ್ಲಿ ಸುತ್ತಿಡಿ, ಪ್ಲಾಸ್ಟಿಕ್ದು. ಮತ್ತು ಬಟ್ ಮರದ್ದು ಇದಾದರೆ, ಮರದ ಪೆಟ್ಟಿಗೆ ಆಗಿತ್ತು ಅಂತಂದರೆ ಅದಕ್ಕೇನು ಅವಶ್ಯಕತೆ ಇಲ್ಲ. ಇದನ್ನು ನೀವೇನು ಮಾಡಿ ಅಂತಂದರೆ ಆ ಮೂಲೆಯಲ್ಲಿ ಕೆಳಗಡೆ ಭಾಗದಲ್ಲಾದರೂ ಪರವಾಗಿಲ್ಲ, ಮೇಲಾದರೂ ಪರವಾಗಿಲ್ಲ, ಮಧ್ಯದ ಅಟ್ಟ ಇತ್ತಂದ್ರೆ ಇನ್ನೂ ಒಳ್ಳೆಯದು, ಮೂಲೆಯಲ್ಲಿ ಇಟ್ಬಿಡ್ಬೋದು. ಇದನ್ನು ಯಾಕೆ ಮುಚ್ಚಿಡಿ ಅಂತ ಹೇಳಿದ್ರೆ ಯಾರೂ ಕೂಡ ಅದನ್ನು ತಗೊಂಡು ಓಪನ್ ಮಾಡಬಾರ್ದು. ನೀವೊಂದು ಸಂಕಲ್ಪ ಮಾಡಿ ಇಟ್ಟಿರ್ತೀರ, ಗೊತ್ತಲ್ಲ, ಅದು ನೀಟಾಗಿ ಒಂದು ಬಾಕ್ಸ್ ಇತ್ತು ಅಂದರೆ ಈ ಗಮ್ ಹಾಕ್ಬಿಟ್ಟು ಗಟ್ಟಿಯಾಗಿ ಅಂಟಿಸಿದ್ದು ಓಪನ್ ಮಾಡೋದು ಬರಬಾರ್ದು, ಅದು ಅಲ್ಲೇ ಇಟ್ಟಿರಬೇಕು. ಅಥವಾ ಒಂದು ಇದು ಬರುತ್ತಲ್ಲ, ಒಂದು ಹ್ಯಾಂಗರ್ ಥರ ಚಿಕ್ಕದು ಅದು ಅಂಟಿಸೋಂಥದ್ದು, ಅಲ್ಲೂ ಕೂಡ ಹಾಕ್ಬಿಟ್ಟು ಅದನ್ನು ಸುತ್ತಿ ಇಡ್ಬೋದು. ಬಾಕ್ಸಲ್ಲಿ ಇಡಿ ಅಥವಾ ಬಟ್ಟೆಲಾದರೂ ಕೂಡ ನೀವು ಕಟ್ಟಿ ಇಡಬಹುದು. ಆ ಥರ ಮುಚ್ಚಿಡಬೇಕು. ಬಟ್ಟು ಯಾಕೆ ಅಂತ ನಾಳೆ ದಿನ ಅದನ್ನು ತೆಗೆದುಬಿಡ್ತು ಅಂದರೆ ನೀವು ಸಂಕಲ್ಪ ಮಾಡಿಟ್ಟಿರ್ತೀರ, ಆ ಪವರ್ ಒಂದು 3 ತಿಂಗಳು 4 ತಿಂಗಳು 4 ದಿನ ಕ್ಲೀನ್ ಮಾಡೋಕ್ಕೋ ಏನೋ ಒಂದು ಮಾಡ್ತು ಅಂತಂದರೆ ಅಟ್ಟ ಇದ್ರೂ ಇನ್ನೂ ಒಳ್ಳೆಯದು, ಯಾರಿಗೂ ಕಾಣಿಸಲ್ಲ, ಅದು ವರ್ಷವಿಡೀ ಅದು ಪವರ್ ಇರುತ್ತೆ, ತುಂಬ ಚೆನ್ನಾಗಿ ತುಂಬ ಒಳ್ಳೆಯದಾಗುತ್ತೆ. ಆ ಥರ ಇದನ್ನು ಮಾಡ್ಕೊಳ್ಳಿ, ಅದ್ಭುತವಾಗುತ್ತೆ. 1 ವರ್ಷ ನಿಮಗೆ ಯಾವುದೇ ರೀತಿಯಂಥ ಒಂದು ಸಮಸ್ಯೆಗಳ ಮತ್ತು ನೀವು ಯಾರು ಸಮಸ್ಯೆ ತಕ್ಷಣ ಪರಿಹಾರ ಆಗ್ಬಿಡುತ್ತೆ, ಇಮ್ಮಿಡಿಯೇಟ್ ರಿಸಲ್ಟು, ಗೊತ್ತಲ್ಲ. ಇನ್ನು ಭಾಳಷ್ಟು ಜನಕ್ಕೆ ವೀಡಿಯೋಸ್ಗಳು ತಲುಪ್ತಾ ಇಲ್ಲ ಅಂತ ಸಬ್ಸ್ಕ್ರೈಬ್ ಬಟನ್ನ ಒತ್ತಿ, ಜೊತೆಗೆ ಮೇಲೆ ಬೆಲ್ ಐಕಾನ್ ಒತ್ತಿ, ನಮ್ಮ ಎಲ್ಲ ಒಂದು ನೋಟಿಫಿಕೇಷನ್ನು ಕೂಡ ಪಟ ಅಂತ ನಿಮಗೆ ಬಂದ್ಬಿಡುತ್ತೆ, ಗೊತ್ತಲ್ಲ. ಮಾಡ್ಕೊಳ್ಳಿ. ಮತ್ತು ಯಾರ್ಯಾರು ಒಳ್ಳೇದಾಗಬೇಕು, ಓಂ ಹೇರಂಬಾಯ ನಮಃ ಅಂತ ಬರೆದು ನಿಮ್ಮ ಹೆಸರನ್ನ ಕಮೆಂಟ್ ಮಾಡಿ ಕಳಿಸಿ. ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ, ಗೊತ್ತಲ್ಲ. ಇದು ವಿಶೇಷವಾದಂಥ ಒಂದು ತಂತ್ರದ ವಿಚಾರ. ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ, ಸಿಕ್ಕಾಪಟ್ಟೆ ಸಾಲ ಆಯಿತು ಅಂದರೆ, ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತಾ ಇದೆ ಗುರುಗಳೇ, ಏನು ಮಾಡೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಂದರೆ, ಅದಕ್ಕೆಲ್ಲ ತಲೆನೇ ಕೆಡಿಸ್ಕೊಬಿಡಿ. ಇದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿ, ಅದೆಂಥದ್ದೇ ಸಮಸ್ಯೆ ಇದ್ದರೂ ಕೂಡ, ಹಣಕಾಸಿನ ಸಮಸ್ಯೆ ಇದ್ರೂ ಕೂಡ ಖಂಡಿತ ನಿವಾರಣೆ ಆಗಿಬಿಡುತ್ತೆ, ಗೊತ್ತಲ್ಲ. ಇನ್ನು ಭಾಳಷ್ಟು ಜನಕ್ಕೆ ಗುರುಗಳೇ ನಿಮಗೆ ಸಾಲ ಸೋಲ ಏನಿಲ್ಲ ಗುರುಗಳೇ, ಅದನ್ನು ಸೈಟ್ ತೊಗೊಳಕ್ಕಾಗ್ತಾಯಿಲ್ಲ, ಮನೆ ಕಟ್ಟಕ್ಕಾಗ್ತಾಯಿಲ್ಲ, ಮಕ್ಕಳಿಗೆ MBA ಅದು ಇದು ಮಾಡಬೇಕು ಅಂತಂದರೆ ಓದ್ಸೋಕ್ಕಾಗ್ತಾಯಿಲ್ಲ ಗುರುಗಳೇ. ನಮ್ಮ ಫ್ರೆಂಡ್ಸು ರಿಲೇಟಿವ್ಸ್ಗೆಲ್ಲ ನಾವು ಬುದ್ಧಿ ಹೇಳಿದೆ ಈ ಜೀವನದಲ್ಲಿ ಮುಂದೆ ಬಂದು ಅಂತ, ಅವ್ರು ಇವಾಗ ಚೆನ್ನಾಗಾಗ್ಬಿಟ್ಟು ಒಡವೆಗಳೆಲ್ಲ ಮಾಡಿಸ್ಕೊಂಡು ಫಾರಿನ್ ಟ್ರಿಪ್ಗೆಲ್ಲ ಹೋಗಿ ತುಂಬ ಚೆನ್ನಾಗಿದ್ದಾರೆ ಗುರುಗಳೇ. ಬಟ್ ನಾವಿನ್ನೂ ಹಂಗೆ ಇದ್ದೀವಿ ಗುರುಗಳೇ, ಏನು ಮಾಡೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅಂಥವ್ರಿಗೂ ಕೂಡ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರ ಮನೇಲಿ ಪ್ರತಿಷ್ಠಾಪನೆ ಮಾಡಿತ್ತು ಅಂತ 3 ಅಮಾವಾಸ್ಯೆ ಕಳೆದ 6 ತಿಂಗಳೊಳಗಡೆ ಅದೆಂಥದ್ದೇ ಹಣಕಾಸಿನ ಸಮಸ್ಯೆ ಇದು ಸಂಪೂರ್ಣವಾಗಿ ನಿವಾರಣೆ ಆಗೋದಲ್ಲಿ 2 ಮಾತಿಲ್ಲ. ಭಾಳಷ್ಟು ಜನ ಕರ್ಮ ಕಳೆದಿದ್ರೆ ಇದನ್ನು ಕೂಡ ತಗೊಳಕ್ಕಾಗೋದು, ಎಲ್ಲರೂ ಕೂಡ ತಗೊಳಕ್ಕಾಗೋದಿಲ್ಲ. ಇದಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೈಲಿಗೆ ಸೂತ್ಕ ಗೀತ್ಕ ವೆಜ್ಜು ನಾನ್ ವೆಜ್ ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದು ಏನಿಲ್ಲ. ಇಟ್ಟರೆ ಸಾಕೋ ಕೆಲಸ ಆಗುತ್ತೆ. ದೇವ್ರ ಮೇಲಾದ್ರೂ ಇಡ್ಬೋದು, ಬೀರಿನಲ್ಲಾದರೂ ಕೂಡ ಇಡ್ಬೋದು. ಇದು ಸಾಕ್ಷಾತ್, ಇದು ಮನೇಲಿ ಇತ್ತು ಅಂದರೆ ಸಾಕ್ಷಾತ್ ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ನೆಲೆಸಿದ ಹಾಗೆ 100% ನಿಮ್ಮ ಸಮಸ್ಯೆಗಳು ಬಗೆಹರದೇ ಹರಿಯುತ್ತೆ. ಅಲ್ಲಿ 2 ಮಾತಿಲ್ಲ. ನೀವು ಸಂಕಲ್ಪ ಮಾಡಿ, ನೀವು ತಗೊಳಕ್ಕಾಗ್ತಾಯಿಲ್ಲ 10 ಸಾರಿ ಸಂಕಲ್ಪ ಮಾಡಿ, 11ನೇ ಸಾರಿ ನಿಮ್ಮ ಮನೆ ಒಳಗಡೆ ಈ ಒಂದು ಅಷ್ಟಲಕ್ಷ್ಮಿ ಯಂತ್ರ ನಿಮ್ಮ ಮನೆಯಲ್ಲಿರುತ್ತೆ. ತಲ ಹಣಕಾಸಿನ ಸಮಸ್ಯೆಗೆ ತಲೆನೇ ಕೆಡಿಸ್ಕೊಬಿಡಿ. ಏಕೈಕ ರಾಮಬಾಣ ಅಂದರೆ ಅದೇ ಈ ಒಂದು ಅಷ್ಟಲಕ್ಷ್ಮಿ ಯಂತ್ರ. ಇದನ್ನು ಕೊರೆಯಲ್ಲಿ ಕಳಿಸೋದಕ್ಕಾಗೋದಿಲ್ಲ, ನೇರವಾಗಿ ಖುದ್ದು ನನ್ನ ಭೇಟಿಯಾಗಿ ತೆಗೆದುಕೊಂಡೋಗ್ಬೇಕು. ಅಥವಾ ಒಳ್ಳೆಯ ವ್ಯಕ್ತಿಗಳನ್ನು ನಿಮ್ಮ ಕಡೆಯನ್ನು ಕಳಿಸಿ, ನಾನು ಅವ್ರಿಗೆ ಕೊಟ್ಟು ಕಳಿಸ್ತೀನಿ, ಅವರು ನಿಮಗೆ ನೇರವಾಗಿ ನಿಮಗೆ ಮನೆಯಿಂದ ತಲುಪಿಸ್ತಾರೆ. ಅಲ್ಲ, ವಿಶೇಷವಾದಂಥ ಒಂದು ಯಂತ್ರ ಅಷ್ಟಲಕ್ಷ್ಮಿ ಯಂತ್ರ. ಇದು ನಿಮ್ಮ ಎಲ್ಲ ಸಮಸ್ಯೆಗಳನ್ನು, ನಿಮ್ಮ ಹಣಕಾಸಿನ ಸಮಸ್ಯೆಗಳ ಫುಲ್ ಸ್ಟಾಪ್ ಇಡುವಂಥದ್ದು ಅದ್ಭುತವಾದಂಥ ಒಂದು ಯಂತ್ರ ಈ ಒಂದು ಅಷ್ಟಲಕ್ಷ್ಮಿ ಯಂತ್ರ. ಪ್ರತಿಷ್ಠಾಪನೆ ಮಾಡಿ ನಿಮ್ಮ ಜೀವನವನ್ನು ಬದಲಾವಣೆ ಮಾಡಿಕೊಳ್ಳಿ. ನೀವು ಜೀವನದಲ್ಲಿ ಏಳಿಗೆ ಅನ್ನೋದು ಶ್ರೀಮಂತರಾಗಿ ಅಂತ ಹೇಳ್ತಾ ಇದ್ದೀವಿ. ಜೀವನದ ಸಮಸ್ಯೆಗೆ ವಿಶೇಷವಾದಂಥ ಕ್ಲಾಸನ್ನು ಅಟೆಂಡ್ ಮಾಡ್ತೀವಿ. ಯಂತ್ರ ಮಂತ್ರ ತಂತ್ರ ಮತ್ತು ಹಣಾಕರ್ಷಣೆ ಜನಾಕರ್ಷಣೆ ಶಿಬಿರ ಅಂತ ಕೂಡ ಮಾಡ್ತೀವಿ. ಇದು ಶನಿವಾರ ಮತ್ತು ಭಾನುವಾರ 10 ಗಂಟೆಯಿಂದ 4 ಗಂಟೆವರೆಗೂ ಇರುತ್ತೆ. ಈ ಒಂದು ಶಿಬಿರವನ್ನು ನೀವು ಅಟೆಂಡ್ ಮಾಡಿ, ಗೊತ್ತಲ್ಲ. ಎಂಥ ಸಮಸ್ಯೆ ನೀವು ಏನು ಅಂದ್ಕೊಂಡು ಬಂದಿರ್ತೀರೋ, ನಿಮ್ಮ ಕಾಯಿಲೆ ಕಸಲೆಗಳು ಅಲ್ಲೇ, ನಿಮಗೇನು ನೋವಿತ್ತು ಅಂದರೆ 5 ವರ್ಷ 6 ವರ್ಷದಿಂದ ಪೇನ್ ಇತ್ತು ಅಂದರೆ ಅಲ್ಲೇ ಹೊರಟೋಗ್ಬಿಡ್ತದೆ. ನೀವು ಜೀವನದ ಸಮಸ್ಯೆಗಳನ್ನ, ಮತ್ತು ನೀವು ಜೀವನದಲ್ಲಿ ನೆಮ್ಮದಿಯಾಗಿರ್ತೀರ. ಯಾವುದೇ ಕಾರಣಕ್ಕೂ ನಿಮ್ಗೆ ಹಸುವಾಗಲ್ಲ, ಬೆವರಾಗಲ್ಲ, ಸುಸ್ತಾಗಲ್ಲ, ನೀವು ಆರೋಗ್ಯವಾಗಿರ್ತೀರ. 100 ವರ್ಷ ಆಯುಸ್ಸು ತುಂಬ ಚೆನ್ನಾಗೈತೆ. ಆ ಒಂದು ಕಲೆಯನ್ನು ನಿಮಗೆ ಹೇಳ್ಕೊಡ್ತೀವಿ ಈ ಒಂದು ಶಿಬಿರದಲ್ಲಿ, ಗೊತ್ತಲ್ಲ. 3 ಕಾರಣಗಳಿಗೋಸ್ಕರ ನೀವು ಅಟೆಂಡ್ ಮಾಡಬೇಕು. ಒಂದು ಎಲ್ಲ ರೀತಿಯಂಥ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ, ಮತ್ತು ಆ ಸಮಸ್ಯೆಗಳು ಬರದಂಥ ರೀತಿಯಲ್ಲಿ ತಡೆಯೋದಕ್ಕೆ, ಮತ್ತು ನಿಮಗೆ ಸಂಬಂಧಪಟ್ಟಂಥ ಅವರ ಸಮಸ್ಯೆಗಳಿಗಾದರೆ ಅವರ ಒಂದು ಸಮಸ್ಯೆನ ಬಗೆಹರಿಸ್ಕೋದಕ್ಕೋಸ್ಕರ ಈ ಒಂದು ಶಿಬಿರವನ್ನು ನೀವು ಅಟೆಂಡ್ ಮಾಡಿ. ತುಂಬ ಚೆನ್ನಾಗಾಗುತ್ತೆ. ತುಂಬ ಮತ್ತು ಯಾರ್ಯಾರು ಶಿಬಿರವನ್ನು ಅಟೆಂಡ್ ಮಾಡಿ ದೀಕ್ಷೆ ಕೊಡ್ತೀವಿ. ಮತ್ತು ಇದರಲ್ಲಿ ಏನಂತ ಯಾರ್ಯಾರು ಅಟೆಂಡ್ ಮಾಡಿದವರೆಲ್ಲ ಜ್ಞಾನಿಗಳಿಗೆ ಈಕ್ವಲ್ ಆಗ್ತೀರಾ. ಮತ್ತು ಇವ್ರಿಗೂ ಅಷ್ಟೇ ಮುಟ್ಟು ಕಟ್ಟು ಚಟ್ಟಿ ಮಡಿ ಮೈಲಿಗೆ ಅಂಥದ್ದು ಏನೂ ಇಲ್ಲ. ಅಂಥ ಒಂದು ವಿಶೇಷವಾದ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ಕೊಂಡು ಹೋಗ್ತೀರಾ ಈ ಒಂದು ಶಿಬಿರದಲ್ಲಿ, ಅದಲ್ಲ. ಎಲ್ಲ ಸಮಸ್ಯೆಗಳನ್ನು ಕೂಡ ಮರೆತುಬಿಡಿ ಈ ಶಿಬಿರಕ್ಕೆ ಬರ್ತಾ ಇದ್ದೀರಾ ಅಂತಂದರೆ. ಇಲ್ಲಾಂದರೆ ಈ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಹೋಗ್ತೀರಾ,
ಗೊತ್ತಲ್ಲ. ಅದಕ್ಕೋಸ್ಕರ ಯಂತ್ರ ಮಂತ್ರ ತಂತ್ರ ಶಿಬಿರವನ್ನು ಅಟೆಂಡ್ ಮಾಡಿ ನಿಮ್ಮ ಎಲ್ಲ ರೀತಿಯಂಥ ಒಂದು ಸಮಸ್ಯೆಗಳಿಂದ ನೀವು ಹೊರಗಡೆ ಬನ್ನಿ. ಗೊತ್ತಲ್ಲ, ಇದು ವಿಶೇಷವಾದಂಥ ಒಂದು ಶಿಬಿರದ ವಿಚಾರ.